ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಮತ್ತು ನ್ಯೂ ಇಯರ್ನು ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಈಗ ಟ್ಯೂಬಲ್ಲಿ ಗ್ರೀನ್ ಪಾರ್ಕ್ ಅನ್ನೋ ಸ್ಟಾಪಲ್ಲಿ ಇಳ್ಕೊಂಡ್ವಿ. ನಾವು ಕ್ರಿಸ್ಮಸಲ್ಲಿ ಲಂಡನಲ್ಲಿ ಇರಲಿಲ್ಲ, ನನ್ನ ಅಣ್ಣನ ಎಂಗೇಜ್ಮೆಂಟ್ ಅಂತ ಇಂಡಿಯಾದಲ್ಲಿದ್ವಿ. ಸೊ ಅದಕ್ಕೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಲೈಟ್ಸ್ ನೋಡೋಣ ಅಂತ ಬಂದ್ವಿ. ಔಟ್ಸೈಡ್ ಇವಾಗ 1 ಡಿಗ್ರಿ ಟೆಂಪರೇಚರ್ ಇದೆ, ಸಖತ್ತು ಚಳಿ ಇದೆ. ಇಲ್ಲಿ ಫೇಮಸ್ ಸ್ಟ್ರೀಟಲ್ಲಿ ಡಿಫ್ರೆಂಟ್ ಲೈಟ್ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ. ಸೊ ಅದನ್ನು ನೋಡೋಣ ಅಂತ ಬಂದ್ವಿ. ಇವತ್ತು ಎಷ್ಟು ಸ್ಟ್ರೀಟ್ ಕವರ್ ಮಾಡ್ಬೋದು ಅಂತ ನೋಡೋಣ. ಎಲ್ಲ ತುಂಬ ದೂರ ಇಲ್ಲ, ಪಕ್ಕ ಸ್ಟ್ರೀಟ್ ಇರುತ್ತೆ. ಅಂದರೆ ಲಂಡನ್ನಲ್ಲಿ ಫೇಮಸ್ ಸ್ಟ್ರೀಟ್. ನಾವು ಇವಾಗ ಸೆಂಟ್ರಲ್ ಲಂಡನ್ ಅಂತ ಹೇಳ್ತಾರೆ, ಅಲ್ಲಿಗೆ ಬಂದಿದ್ದೀವಿ. ನಮ್ಮ ಮನೆಯಿಂದ ಅಲ್ಲಿಗೆ 1 ಅವರ್ ಜರ್ನಿ ಆಗುತ್ತೆ. ನಾವು ಹೋಗಬೇಕಾದ್ರೆ ರೋಲ್ಸ್ ರಾಯ್ಸ್ ಕಾರ್ ಶೋರೂಮ್ ಇತ್ತು. ಒಂದು ಅಟ್ಲೀಸ್ಟ್ ಒಂದು 3 to 4 crores ಅಂತೂ ಮಿನಿಮಮ್ ಇರುತ್ತೆ ರೋಲ್ಸ್ ರಾಯ್. ಗಾಡ್ ಕಮ್ ಡೀಪ್. ವಾವ್, ಸಖತ್ತಾಗಿದೆ ಅಲ್ಲ? ತುಂಬ ಚೆನ್ನಾಗಿದೆ. ಎಷ್ಟು ರಾಯಲ್ ಆಗಿದೆ ಅಲ್ಲ ಕಲರು. ಇದ್ರದ್ದು ಈ ಬ್ಲೂ ಕಲರ್ ಕಾರ್ದು ಬೆಲೆ ಅಟ್ಲೀಸ್ಟ್ ಅಂತಂದ್ರು 3,24,00,000. ಮಿಸ್ಟರ್ ಮಂಜುನಾಥ್ ಅವರೇ, ಯಾವಾಗ ತಗೊಳ್ತೀರಾ ಈ ಕಾರ್ನ? ತಗೊಳ್ಳೋದಿಲ್ಲ, ಕಾರ್ ಡೀಟೇಲ್ಸ್ ನೋಡಿ ಪಾಗಲಾಗ್ಬಿಟ್ಟಿದ್ದೀನಿ. ಇದು ಫುಲ್ ಡೀಟೇಲ್ಸ್ ಕಾರಿಂದು. ಈ ಕಾರ್ದು ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಗೊತ್ತಾ? 330 km/h ಹೋಗುತ್ತೆ. ಎಷ್ಟು? 330 km. ಗ್ರೇಟರ್ ದ್ಯಾನ್ ಅದನ್ನು ಹಾಕಿರೋದು. ಅಟ್ಲೀಸ್ಟ್ 330 km ಮಿನಿಮಮ್ ಹೋಗುತ್ತೆ ಅಂತ ಹಾಕೋರೆ. 0 to 100 2.9 seconds ಅಲ್ಲಿ ಹೋಗುತ್ತೆ. ತಗೊಂಡೋಗ್ಬಿಡೋಣವ ಇಂಡಿಯಾಗೆ. ಇದು ಆನೆ ಅಲ್ಲ, ಇದು ಬಿಳಿ ಆನೆ. ಇದು ಆದರೆ 7 ವರ್ಷ ಮೇಂಟೆನೆನ್ಸ್ ಫ್ರೀ ಅಂತ ಹಾಕಿದ್ದಾನೆ. ಅದು ಹೆಂಗೆ 7 ವರ್ಷ ಮೇಂಟೆನೆನ್ಸ್ ಫ್ರೀ ಆಗುತ್ತೋ ಗೊತ್ತಿಲ್ಲ. ಅದನ್ನ ತಗೊಂಡೋಗಿ ನೋಡೋಣ ಬನ್ನಿ. ಚಿನ್ನಿ ಬೆಂಟ್ಲಿ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡಿದ್ನಾ? ಓ ಮೈ ಗಾಡ್, ಏನಿದು? ವಾವ್, ಇದು ಬ್ಲೂ ಕಲರು ಎಲೆಕ್ಟ್ರಿಕ್ ಇದೆ. ಇದು ಬ್ಲೂ ಕಲರ್ದು ಎಲೆಕ್ಟ್ರಿಕ್ ಇದೆ, ಚಾರ್ಜ್ ಹಾಕಿದ್ದಾರೆ. ಚಕ್ರ ನೋಡಿ ಎಷ್ಟು ದೊಡ್ಡದಿದೆ. ಇದೇನು ಕಲರ್ಸ್ ಚೆನ್ನಾಗಿಲ್ಲ. ಡಿಸ್ಕ್ರಿಪ್ಷನ್ಸ್ ಎಲ್ಲ ಇಟ್ಬಿಟ್ಟವ್ರೆ, ಗಾಡಿ ಸ್ಪೆಸಿಫಿಕೇಶನ್ಸ್ ಎಲ್ಲ. ಅವಾಗಲಿಂದ ಲೈಟ್ ಅರೇಂಜ್ಮೆಂಟ್ ತೋರಿಸ್ತೀನಿ ಅಂತ ಅರ್ಧ ಲಂಡನ್ ಸುತ್ತಿಸಿದ್ದೀರಾ, ಇನ್ನೂ ಕೂಡ ಯಾವ ಲೈಟ್ ಅರೇಂಜ್ಮೆಂಟು ತೋರಿಸಿಲ್ಲ ನೀವು. ಅದಕ್ಕೆ ಹೋಗಿಲ್ಲ ಅಂತಾರ, ಕಾಮಿಡಿ ಮಾಡ್ಬೇಕಾಗುತ್ತೆ ಆಯ್ತಾ? ಇನ್ನು ಎಷ್ಟು ದೂರ? ಅದು ಇಂಥ ಚಳಿ 1 ಡಿಗ್ರಿ ಇದೆ, ಮೂಗಲೆಲ್ಲ ಬರ್ತಿದೆ, ಸೋರ್ತಿದೆ. ಅಭ್ಯಾಸ ಆಗಿದೆ ಚಳಿ, ಕೈಯೆಲ್ಲ ಇಟ್ಕೊಳ್ಳೋದಕ್ಕೆ ಆಗ್ತಿಲ್ಲ ಮೊಬೈಲ್ ಅದಕ್ಕೆ ಶೇಕ್ ಆಗ್ತಾ ಇದೆ, ಕಾಣಿಸ್ತಾ ಇದೆ. ಅವಾಗ್ಲಿಂದ ತಿರ್ಗಿಸ್ತಾನೆ ಇದ್ದೀರಾ. ಯಾವಾಗ ತಿರುಗಿಸ್ತಾನೆ ಇಲ್ಲ ನಾವು ಜಾಸ್ತಿ ನಿಂತಿದ್ದೆ ಆಗೈತೆ. ಕಾರ್ಸ್ಗಳು ಶೋರೂಮ್ ನೋಡ್ಬಿಟ್ಟು ಕಾರ್ಸ್ ಮುಂದೆ ನಿಂತಿದ್ದೆ ಆಗಿದೆ ಅಲ್ವಾ? ಜನವರಿ 6th ತನಕ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಲೈಟ್ಸ್ ಇರುತ್ತೆ ಅಂತ ಗೂಗಲಲ್ಲಿದೆ. ಅದು ಅಂತ ಇವ್ರು ಹೇಳ್ತಾ ಇದ್ದಾರೆ. ನಾನು ಹೇಳಿಲ್ಲ, ನೀನು ಹೇಳಿರೋದು. ಅದು ಇದೆಯಾ ಇಲ್ವಾ ಅಂತ ಈಗ ಗೊತ್ತಾಗುತ್ತೆ ಸ್ವಲ್ಪ. ಏನಾದ್ರೂ ನನಗೆ ಕ್ರಿಸ್ಮಸ್ ಲೈಟ್ ತೋರಿಸ್ಲಿಲ್ಲ ಅಂತಂದ್ರೆ ನಾನು ಇವ್ರ ಥರ ಈ ಥರ ಆಗೋಗ್ತೀನಿ ಅಷ್ಟೇ. ಈ ಚಳಿಲಿ ಅಲ್ಲಿ ಕಾಣಿಸ್ತಿದೆಯಲ್ಲ ಡೈನೋಸರಸ್ಸು ಸ್ಕೆಲಿಟನ್ನು, ಆ ಥರ ಆಗೋಗ್ತೀನಿ ಅಷ್ಟೇ. ಅದು ಫ್ರೀಸ್ ಆಗಿಲ್ಲ, ಅದು ಸುಟ್ಟೋಗಿರೋ ಥರ ಲೆಕ್ಕ ಆಯ್ತು. ಅದೇ ಅದು 1 ಕಡೆ ಅಲ್ಲ ಅಂತ 3 ಕಡೆ. ರೀ, ಇದನ್ನ ನೋಡೋದಕ್ಕೆ ಕರ್ಕೊಂಬಂದ್ರ ನೀವು? ಇಷ್ಟೇನಾ? ಏನಾಗುತ್ತೆ?
ಸುತ್ತಲೂ ತೋರಿಸು. ಸುತ್ತಲೂ ತೋರಿಸ್ತೀನಿ. ಅಲ್ಲೊಂದು ಕಡೆ ಇದೆ. ಓಕೆ, ಇನ್ನು ಈ ಕಡೆ ಎಲ್ಲ ತೆಗ್ದಿದ್ದಾರೆ ಅನ್ಸುತ್ತೆ. ನಿಂಗೂ ಸ್ಟ್ರೇಟ್ ಹೋಗ್ಬೋದು. ನಿಜ ಹೇಳಿ, ನಾವು ಆಕ್ಸ್ಫರ್ಡ್ ಸ್ಟ್ರೀಟ್ ಹೋಗ್ತಾ ಇರೋದು, ಅದಕ್ಕೆ ಇಲ್ಲಿ ಹೋಗೋದು ಬೇಡ ಅಂತ. ನಿಜ ಹೇಳಿ, ನಮ್ಮೂರ್ ಜಾತ್ರೆಲ್ಲೇ ಇನ್ನೂ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ಸ್ ಮಾಡಲ್ವಾ? ನಮ್ಮೂರಿಗೆ ಹೋಗ್ಬಿಟ್ಟು ಲೈಟಿಂಗ್ಸ್ ನೋಡ್ಕೊಂಬರೋ, ಈ ಕಲ್ಲ ಕೂತಾರಲ್ಲ ಕೂತ್ಕೊಂಡ್ಬಿಡೋದೇ ವಾಸಿ. ನಮ್ಮೂರಲ್ಲಿ ಜಾತ್ರೆಗಳೆಲ್ಲ ತುಂಬಾ ಚೆನ್ನಾಗಿ ಲೈಟ್ ಅರೇಂಜ್ಮೆಂಟ್ಸ್ ಆಗುತ್ತೆ. ಆಯ್ತು, ಇನ್ನೊಂದು 2 ಜಾಗಕ್ಕೆ ಹೋಗೋಣ, ಆಮೇಲೆ ಈ ಮಾತು ಎಷ್ಟು ನಿಜ ಸುಳ್ಳು ಅಂತ ಕೇಳಿ. ಒಂದು ಜಾಗ ಕಂಪ್ಲೀಟ್ಲಿ ಫ್ಲಾಪ್, 3 ಜಾಗಕ್ಕೆ ಹೋಗೋಣ ಅಂತ ಬಂದ್ವಿ. ಮೇ ಬಿ ತೆಗ್ದಿರ್ಬೇಕು, ಗೊತ್ತಿಲ್ಲ. ಬಟ್ ಅಲ್ಲಿ ಮರಕ್ಕೆ ಸುತ್ತಿರೋದನ್ನ ನೋಡೋದಕ್ಕೆ 1 hour ಜರ್ನಿ ಮಾಡಿಕೊಂಡು ಸೆಂಟ್ರಲ್ ಲಂಡನ್ನಿಗೆ ಬಂದು ನಾವು 3 ಜಾತ್ರೆಗೆ ಬನ್ನಿ, ಅಲ್ಲೇ ತೋರಿಸ್ತೀನಿ ನಾನು. ಸೊ ಇಲ್ಲಿ ಕ್ರಿಸ್ಮಸ್ ಅಂದರೆ ತುಂಬ ಆಫರ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಹೇಗಿದ್ರು ಸೆಂಟ್ರಲ್ ಲಂಡನಿಗೆ ಬಂದಿದ್ವಲ್ಲ ಅಂತ ಅಂದ್ಬಿಟ್ಟು ಶೂ ಆಫರ್ಸ್ ಎಲ್ಲ ಚೆಕ್ ಮಾಡ್ತಿದ್ವಿ. ಆನ್ ದ ವೇನೇ ಶಾಪ್ ಇತ್ತು. ಸೊ ಏನಾದರೂ ಆಫರ್ಸ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಅಂತ ಬಂದ್ವಿ. ಇದು JD ಔಟ್ಲೆಟ್. ಇಲ್ಲಿ ಫುಟ್ವೇರ್, ಸ್ಪೋರ್ಟ್ಸ್ ವೇರ್ ಎಲ್ಲ ಆಫರ್ ಇತ್ತು, ಒಳ್ಳೆ ಡಿಸ್ಕೌಂಟೆಡ್ ಪ್ರೈಸ್ಗೆ. ನಾನು ಮಂಜು ಅವ್ರಿಗೆ ರೇಗಿಸ್ತಿದ್ದೆ, ಔಟ್ಸೈಡ್ ಸಖತ್ತು ಕೋಲ್ಡ್ ಇದೆಯಲ್ಲ, ಸೊ ಎಲ್ಲ ಶಾಪಲ್ಲೂ ಹೀಟರ್ ಆನ್ ಆಗಿರುತ್ತೆ, ಸೊ ಅದಕ್ಕೆ ಬಂದ್ರಾ ಶಾಪ್ ಒಳಗೆ ಅಂತ ನಾನು ತುಂಬ ರೇಗಿಸ್ತಿದ್ದೆ. ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ತುಂಬ ನಾಯ್ಸ್ ಇತ್ತು, ಸೊ ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. Guys, we're gonna get down here quick. ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಇಟ್ಟಿದಾರ ಅಲ್ಲ, ಈ ರೋಡ್ ಪೂರ್ತಿ ಇಟ್ಟಿದ್ದಾರೆ ಹಿಂಗನ. ಬಟ್ ನಾನು ಝೂಮ್ ಮಾಡ್ತಾ ಇದ್ದೀನಿ. ತ್ರೀ ಮೇಜರ್ ಸ್ಟ್ರೀಟ್ ಲೈಟ್ ಅರೇಂಜ್ಮೆಂಟ್ಸ್ ನೋಡಿದ್ವಿ. ನನಗೆ ಅದರಲ್ಲಿ ಈ ಸ್ಟ್ರೀಟಿನ ಲೈಟ್ ಅರೇಂಜ್ಮೆಂಟ್ಸ್ ತುಂಬ ಇಷ್ಟ ಆಯಿತು. ಮಳೆ ಸ್ಟಾರ್ಟ್ ಆಯಿತು, ಆಲ್ರೆಡಿ 8 o'clock ಆಗಿತ್ತು. ಸೊ ನಾವು ಹೊರಟ್ವಿ. ಸ್ನೋಫಾಲ್ ವಾರ್ನಿಂಗ್ ಇತ್ತು, ಬಟ್ ತುಂಬ ಲೇಟ್ ಆಗುತ್ತೆ ಅಂತ ಹೊರಟ್ವಿ. ವೀಕೆಂಡ್ ಬೇರೆ, ತುಂಬ ಕ್ರೌಡ್ ಇತ್ತು. ಓವರಾಲ್ ಚೆನ್ನಾಗಿತ್ತು, ವೆಲ್ ಸ್ಪೆಂಟ್ ಈವ್ನಿಂಗ್ ಅಂತಲೇ ಹೇಳ್ಬೋದು. ಈ ಪ್ಲೇಸಲ್ಲಿ ತುಂಬ ಫಿಲಮ್ ಶೂಟ್ ಎಲ್ಲ ನಡೆದಿದೆ. ಮಾರ್ನಿಂಗ್ ಟೈಮಲ್ಲಿ ಕೂಡ ಈ ಏರಿಯಾ ತುಂಬ ಬ್ಯುಸಿ ಇರುತ್ತೆ. ಹೇಳಪ್ಪ, ಆಯ್ತಾ ಎಲ್ಲ ಲೈಟ್ ಶೋ ನೋಡಿದ್ದು? ಲೈಟ್ ಶೋ ನೋಡಿದ್ದಾಯ್ತು, ಆದರೆ ಮಳೇಲಿ ನೆನೆಸ್ಬಿಟ್ರಲ್ಲ. ಸ್ನೋಫಾಲ್ ಆಗುತ್ತೆ ಅಂತ ಹೇಳಿದ್ರು. ನಾವು ಸ್ನೋಫಾಲ್ ಆಗುತ್ತೆ ಅಂತಲೂ ಅದಕ್ಕೆ ಇವತ್ತು ಬಂದಿದ್ದು. ಬಟ್ ಯಾವ ಸ್ನೋಫಾಲ್ ಇಲ್ಲ, ಏನಿಲ್ಲ. ನೋಡಿ ಫುಲ್ ಎಲ್ಲ ನೆಂದು ನೆನೆಸ್ಬಿಟ್ಟಿದ್ದಾರೆ. ನೆಗಡಿ
ಆರೆಂಜ್ ಆಗಲ್ಲ ಅಂತಂದ್ರೆ ಇವ್ರ ಮೂಗು ನೋಡಿ ರೆಡ್ ಆಗ್ಬಿಟ್ಟೈತೆ. ಎಲ್ಲ ಆಯಿತು, ಆದರೆ ಸಖತ್ತು ಚಳಿ ಇದೆ. ಬಟ್ ಸ್ನೋಫಾಲ್ ಇಲ್ಲ, ನಾವಿರೋ ಕಡೆ ಸ್ನೋಫಾಲ್ ಆಗಲ್ಲ. ಬಟ್ ಇಲ್ಲಿ 8 o'clock to 8:30 ಸ್ನೋಫಾಲ್ ಅಂತ ಇತ್ತು. ಇವ್ರು ಹೇಳಿ ಕರ್ಕೊಂಡು ಬಂದರು, ಆದರೆ ಯಾವ ಸ್ನೋಫಾಲು ಇಲ್ಲ. ಸ್ನೋಫಾಲ್ ಲೈಟಾಗಿ ಮಳೆ ಪ್ಲಸ್ ಸ್ನೋ ಅಂತಿದೆ. ಸ್ನೋ ಅಂತ ಕಣ್ಣು ಕಾಣಿಸಿದ್ರೆ ಮಳೆಲಂತ ನೆನೆದ್ವಿ. ಅಟ್ಲೀಸ್ಟು ಫ್ಲೈಟ್ ಅರೇಂಜ್ಮೆಂಟ್ಸ್ನ ವಿಡಿಯೋ ಏನಾದರೂ ಮಾಡೋಣ ಅಂತ ಬಂದ್ವಿ. ಬಟ್ ಮಳೆಗೆ ಅದು ಮಾಡಲಿಕ್ಕಾಗಲಿಲ್ಲ. ಏನೋ ಆಯಿತು, ಬಟ್ ನಾನು ನೋಡಿದ್ವಲ್ಲ ಬಟ್ ಎಲ್ಲ ನೋಡಿದ್ವಿ, ಚೆನ್ನಾಗಿ ಮಾಡಿದ್ರು. ಅದು ಚೆನ್ನಾಗಿತ್ತು. ಯಾಕಂದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ತೆಗೆದುಬಿಡ್ತಾರೆ, ಅದಕ್ಕೆ ಸ್ವಲ್ಪ ದಿನ ಅಲ್ಲ ಬಿಡಿ, ಸಂಡೇನೇ ಅಲ್ವಾ ತೆಗೆಯೋದು. ಮಂಡೆಗೆಲ್ಲ ತೆಗೆದುಬಿಡ್ತಾರೆ. ಸೊ ಯಾರೆಲ್ಲ ಲಂಡನ್ನಲ್ಲಿ ಇದ್ದೀರಾ ಹೋಗಿ ನೋಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟ್ಸ್. ಸೆಂಟ್ರಲ್ ಲಂಡನ್ ಒಂದು 2 ಕಿಲೋಮೀಟರ್ ಸುತ್ತಾಡಿ ಎಲ್ಲ ಮೇನ್ ಸ್ಟ್ರೀಟ್ಸಲ್ಲಿ ಡಿಫ್ರೆಂಟ್ ಥೀಮ್ಸಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಎಲ್ಲ ನಿಮಗೆ ಒಂದೊಂದು ಲೇನ್ ಅಷ್ಟೇ, ಒಂದು ರೋಡು ಹಿಂಗೇನೆ ಒಂದು ಎಂಡಿಂದ ಇನ್ನೊಂದು ಎಂಡ್ ತುಂಬ ಚೆನ್ನಾಗಿದೆ. ಸೊ ಯಾರ್ಯಾರು ಇಲ್ಲಿದ್ದೀರಾ ನೋಡಿ, ನೆಕ್ಸ್ಟ್ ಕ್ರಿಸ್ಮಸ್ಗೆ ಯಾರಾದರೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಟೈಮಲ್ಲಿ ಬನ್ನಿ. ಅದರ ಚಳಿಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋದು ರೂಢಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಇವ್ರಂಗೆ ಕುಯ್ ಅಂತ ಹೇಳ್ತಾ ಇರಬೇಕಾಗತ್ತೆ. ಸರಿ, ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ನೀವೇನು ಹೇಳ್ತೀರಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟ್ರೈನ್ ವ್ಯೂ ಬಂತು, ಬೇಗ ವ್ಯೂ ಬರ್ತದಿದೆ. ಸೊ ಮನೆಗೆ ಹೋಗಿ ಹೆಚ್ಚಿಗೆ ಊಟ ಮಾಡಿ ಮಲಗಿರ್ತಿದ್ದೆ. ಇವರೇ ಮಾಡೋದು ಅಡುಗೆ ಇವತ್ತು. ಆಯಿತು, ನೋಡು. ಬಾಯ್.